ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 183ನೇ ಶ್ಲೋಕ. ಮನೋಮಯೋ ನಾಪಿ ಭವೇತ್ ಪರಾತ್ಮ ಯಾದ್ಯಂತವತ್ವಾತ್ ಪರಿಣಾಮಿ ಭಾವಾತ್ ದುಃಖಾತ್ಮಕತ್ವಾತ್ ವಿಷಯತ್ವಹೇತೋ ದ್ರಷ್ಟಾ ಹಿ ದೃಶ್ಯಾತ್ಮತಯಾ ನ ದೃಷ್ಟಃ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಮನೋಮಯ ಕೋಶದ ಬಗ್ಗೆ ಇಲ್ಲಿ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಮನೋಮಯ ಕೋಶ ಅನ್ನುವಂಥದ್ದು ಇದು ಆತ್ಮ ಅಲ್ಲ, ಇದು ಪರಮಾತ್ಮ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದಕ್ಕಂತ ಇದ್ದಾರೆ ಇಲ್ಲಿ ಮನೋಮಯೋ ನಾಪಿ ಭವೇತ್ ಪರಾತ್ಮ. ಮನೋಮಯ ಅಂದರೆ ಇಲ್ಲಿ ಮನೋಮಯ ಕೋಶ ಅನ್ನುವಂಥದ್ದು. ಮನೋಮಯ ಅಂದರೆ ಮನಸ್ಸಿನ ಸ್ವರೂಪವಾಗಿರ್ತಕ್ಕಂಥದ್ದು ಮನೋಮಯ ಕೋಶ. ಈ ಮನೋಮಯ ಕೋಶ ಅನ್ನುವಂಥದ್ದು ಕೂಡ ಏನಾಗ್ಯದ ಅಂತಂದರೆ ಆದಿ ಅಂತವತ್ವಾತ್. ಇದಕ್ಕೆ ಉತ್ಪತ್ತಿನೂ ಅದ ಮತ್ತು ನಾಶವೂ ಕೂಡ ಅದ. ಈ ಮನೋಮಯ ಕೋಶ ಅನ್ನುವಂಥದ್ದು ಇದು ಉತ್ಪತ್ತಿ ನಾಶದಿಂದ ಕೂಡಿಕೊಂಡದು. ಅಂದರೆ ಈ ಮನಸ್ಸು ಯಾವುದೋ ಒಂದು ಕಾಲದಲ್ಲಿ ಇದು ಉತ್ಪತ್ತಿಯಾಗ್ಯದ ಮತ್ತು ಇದು ನಾಶವನ್ನು ಹೊಂದುತ್ತದೆ ಅಂತ ನೋಡಿ. ಯಾವಾಗ ತತ್ವಜ್ಞಾನ ಆಯಿತು ಅಂತಂದರೆ ಮನಸ್ಸಿಗೆ ನಾನು ಸಾಕ್ಷಿಯಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪನೇ ನಾನಿದ್ದೇನೆ ಅನ್ನುವಂಥ ಯಥಾರ್ಥ ಜ್ಞಾನ ಮಾಡಿಕೊಂಡಾಗ ಈ ಮನಸ್ಸನ್ನುವಂಥದ್ದು ಮನಸ್ಸಾಗಿ ಉಳಿಯುವುದಿಲ್ಲ. ಯಾಕಂದರೆ ಮೊದಲು ಜೀವ ಮನಸ್ಸಿನಲ್ಲಿ ತಾನು ಅಂತ ತಿಳ್ಕೊಂಡಿದ್ದ. ನಾನು ಸುಖಿ, ನಾನು ದುಃಖಿ, ಅಥವಾ ನಾನು ಸಂಕಲ್ಪ ಮಾಡಿದ್ದೇನೆ ಅಥವಾ ನಾನು ವಿಕಲ್ಪ ಮಾಡಿದ್ದೇನೆ ಅನ್ನುವಾಗ ಮನಸ್ಸೇ ತಾನಾಗಿದ್ದ. ಆ ಮನಸ್ಸಿನಲ್ಲಿ ತೋರ್ತಕ್ಕಂಥ ಸುಖ ದುಃಖಾದಿಗಳು ಅವು ಮನಸ್ಸಿನ ಧರ್ಮಗಳೇ ಹೊರತು ಆ ಮನಸ್ಸು ನಾನಲ್ಲ, ಆ ಧರ್ಮಗಳು ನನಗಿಲ್ಲ ಅಂತ ಯಾವಾಗ ಗುರುಗಳ ಉಪದೇಶಾನುಸಾರವಾಗಿ ಅದನ್ನು ಯಥಾರ್ಥವಾಗಿ ತಿಳ್ಕೊಂಡನೋ, ಮನೋಸಾಕ್ಷಿಯಾಗಿ ಯಾವಾಗ ಇವನು ಉಳ್ಕೊಳ್ತಾ ಇದ್ದಾನೋ, ಈ ಮನಸ್ಸು ನಾನಲ್ಲ ಅಂಥೇಳಿ ಅದು ದೃಶ್ಯರೂಪವಾಗಿರ್ತಕ್ಕಂಥದ್ದು, ಅದು ಉತ್ಪತ್ತಿ ನಾಶವುಳ್ಳಂಥದ್ದು ಅಂಥೇಳಿ ಇವನಿಗೆ ಯಥಾರ್ಥ ಜ್ಞಾನ ಆಯಿತು ಅಂತಂದ್ರೆ ಆವಾಗ ಮನಸ್ಸು ಮನಸ್ಸಾಗಿ ಇರೋದಿಲ್ಲ. ಅದು ಅಮನಸ್ಕ ಸ್ಥಿತಿ ಅನ್ನುವಂಥದ್ದು ಇವನಿಗೆ ಪ್ರಾಪ್ತವಾಗ್ತದೆ. ಮನಸ್ಸಿನಲ್ಲಿ ತಾನು ಅಂತಂದಾಗ ಇವನು ಸುಖಿ ದುಃಖಿ ಆಗ್ತಾ ಇದ್ದಾನೆ. ನಾನು ಮನೋಸಾಕ್ಷಿಯಾಗಿರ್ತಕ್ಕಂಥ ಆತ್ಮನೇ ನಾನು ಅಂತಂದಾಗ ಮನಸ್ಸಲ್ಲಿ ಉಳಿತದೇನು ಅಂತಂದ್ರೆ ಇಲ್ಲ. ಯಾಕಂದರೆ ಲಿಂಗ ಶರೀರ ಭಂಗ ಆಗಿಬಿಡ್ತದೆ ಅಂತ. ಲಿಂಗ ಶರೀರ ಅಂತಂದ್ರಲ್ಲಿ ಮನಸ್ಸು ಬುದ್ಧಿ 17 ತತ್ವಾತ್ಮಕವಾಗಿರ್ತಕ್ಕಂಥದ್ದು ಇದು ಲಿಂಗ ಶರೀರ ಅಂತ ಹೇಳಿಸ್ಕೊಳ್ತದೆ. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ, ಮನಸ್ಸು, ಬುದ್ಧಿ ಇವು 17 ತತ್ವಗಳಿಂದ ಕೂಡಿದ್ದೇ ಇಲ್ಲಿ ಲಿಂಗ ಶರೀರ, ಸೂಕ್ಷ್ಮ ಶರೀರ ಅಂತ ಕರೆಸಿಕೊಳ್ತದೆ. ಇದು ಅಜ್ಞಾನ ದಶೆಯೊಳಗೆ ಮಾತ್ರ ಇರ್ತದೆ. ಇದು ಈ ಲಿಂಗ ಶರೀರ ಯಾವಾಗ ಜ್ಞಾನ ಆಯಿತು ಅಂತಂದರೆ ಈ ಲಿಂಗ ಶರೀರ ಭಂಗಾಗಿ ಹೋಗಿಬಿಡ್ತದೆ. ಆವಾಗ ಮನಸ್ಸು ಬುದ್ಧಿ ಇವೆಲ್ಲವೂ ಏನಾಗ್ತಾ ಇದ್ದಾವೆ, ನಾಶವನ್ನು ಹೊಂದುತ್ತಾ ಇದ್ದಾವೆ. ಇದಕ್ಕೆ ಆದಿ ಮತ್ತು ಅಂತ
ಆದಿ ಅಂತ್ಯಗಳನ್ನು ಪಡೆದಿರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಮನೋಮಯ ಕೋಶ ಅಂತ. ಈ ಮನೋಮಯ ಕೋಶ ಆದಿ ಅಂತ್ಯ ಅಂದರೆ ಉತ್ಪತ್ತಿ ನಾಶ ಉಳ್ಳದ್ದರಿಂದ ಇದು ಆತ್ಮ ಆಗಲಾರದು, ಇದು ಪರಮಾತ್ಮ ಆಗಲಾರದು. ಪರಿಣಾಮಿ ಭಾವಾತ್, ಮತ್ತಿದು ಯಾವಾಗಲೂ ಪರಿಣಾಮವನ್ನು ಹೊಂದುತ್ತಾ ಇರ್ತದೆ ಅಂತ. ಇದಕ್ಕೆ ಬರೀ ಆದಿ ಅಂತ್ಯ ಉಳಿದಷ್ಟೇ ಅಲ್ಲ, ಇದು ಯಾವಾಗಲೂ ಪರಿಣಾಮವನ್ನು ಹೊಂದುವಂಥ ಒಂದು ಸ್ವಭಾವ ಅನ್ನುವಂಥದ್ದು ಅದು. ಯಾಕಂದರೆ ಹೇ ಸೌಮ್ಯ ಅನ್ನಮಯಂ ಹಿ ಮನಃ ಪ್ರಾಣೋ ಆಪೋಮಯ. ನೋಡಿ, ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ದಾಲಕ ಮಹರ್ಷಿಗಳು ತನ್ನ ಮಗನಾಗಿರ್ತಕ್ಕಂಥ ಶ್ವೇತಕೇತುವಿನ ಕುರಿತು ಉಪದೇಶ ಮಾಡುವಂಥ ಸಂದರ್ಭದೊಳಗೆ ಹೇ ಸೌಮ್ಯ ಅನ್ನಮಯಂ ಹಿ ಸೌಮ್ಯ ಅಂತ ಹೇಳಿದರು. ಮನಃ ಅನ್ನಮಯಂ ಹಿ ಸೌಮ್ಯ ಮನಃ. ಈ ಶರೀರನೂ ಕೂಡ ಅನ್ನದ ವಿಕಾರ. ಇದು ಅನ್ನದಿಂದಲೇ ಹುಟ್ಟ್ಯದ, ಅನ್ನದಿಂದಲೇ ಬೆಳೀತದ, ಅನ್ನಮಯವಾದ ಪೃಥ್ವಿಯಲ್ಲಿ ಇದು ಲೀನಾಗಿ ಹೋಗ್ತದೆ. ಹಂಗೆ ಮನಸ್ಸೂ ಕೂಡ ಇದು ಅನ್ನದಿಂದಲೇ ಉತ್ಪತ್ತಿಯಾಗ್ಯದ ಅಂತ. ಇದು ಅನ್ನದ ವಿಕಾರ ಮನಸ್ಸನ್ನುವಂಥದ್ದು. ನಾವು ಅನ್ನ ಉಣ್ಣೋದು ಬಿಟ್ಟೇವಿ ಅಂತಂದರೆ ಮನಸ್ಸು ಕೆಲಸ ಮಾಡೋದಿಲ್ಲ. ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳು ಅಡಿಗೆ ಹೋಗಿಬಿಡ್ತಾ ಇದ್ದಾವೆ. ಅದಕ್ಕೆ ನಾವು ಊಟ ಮಾಡುವಾಗ ಯಾವಾಗಲೂ ಶಾಂತವಾಗಿ ಊಟ ಮಾಡಬೇಕಂತಾರೆ. ನಾವು ಏನೋ ಚಿಂತನೆ ಮಾಡ್ಕೊತ ಅಥವಾ ಏನಾದರೂ ಕಾಮಾದಿ ವಿಕಾರಗಳಿಂದ ನಾವು ಉಂಡೇವಿ ಅಂತಂದರೆ ನಮ್ಮ ಮನಸ್ಸು ಕೂಡ ಕಾಮಾದಿ ವಿಕಾರಗಳನ್ನು ಪಡೀತದೆ. ಯಾಕಂದರೆ ನಮ್ಮ ಮನಸ್ಸು ಇದು ಅನ್ನದ ವಿಕಾರವಾಗಿರುವುದರಿಂದ ನಾವು ಶುದ್ಧ ಭಾವದಿಂದ ನಾವು ಯಾವಾಗಲೂ ಅನ್ನವನ್ನು ಸೇವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಮನಸ್ಸು ಅನ್ನದ ವಿಕಾರವಾಗಿರುವುದರಿಂದ ಇದು ಯಾವಾಗಲೂ ಹೆಂಗೆ ಅನ್ನ ಪರಿಣಾಮವನ್ನು ಹೊಂದುತ್ತದೋ ಹಾಗೆ ಈ ಮನಸ್ಸು ಕೂಡ ಅನ್ನದ ಮನಸ್ಸು ಕೂಡ ಏನೈತಿದು, ಇದು ವಿಕಾರವನ್ನು ಹೊಂದುವಂಥ ಸ್ವಭಾವವುಳ್ಳದ್ದು ಅಂಥೇಳಿ ಇಲ್ಲಿ ಆಚಾರ್ಯ ಏನು ಹೇಳಿದರು, ಪರಿಣಾಮಿ ಭಾವಾತ್ ಆದಿ ಅಂತವತ್ವಾತ್. ಆದಿ ಅಂದರೆ ಉತ್ಪತ್ತಿ, ಅಂತ ಅಂದರೆ ನಾಶ. ಈ ಮನಸ್ಸು ಮನೋಮಯ ಕೋಶ ಅನ್ನುವಂಥದ್ದು ಇದು ಉತ್ಪತ್ತಿ ನಾಶವುಳ್ಳದ್ದು. ಅಷ್ಟೇ ಅಲ್ಲ, ಇದು ಪರಿಣಾಮವನ್ನು ಹೊಂದುವಂಥ ಸ್ವಭಾವವುಳ್ಳದ್ದು ಅಂತ ಹೇಳ್ತಾ ಇದ್ದಾರೆ. ದುಃಖಾತ್ಮಕತ್ವಾತ್, ಹಾಗೆ ಇದು ದುಃಖ ಸ್ವರೂಪವಾಗಿರುವಂಥದ್ದು ಈ ಮನೋಮಯ ಕೋಶ. ಯಾಕಂದರೆ ಈ ಮನಸ್ಸಿನಲ್ಲೇ ನೋಡಿ ನಮಗೆಲ್ಲ ದುಃಖಗಳು ನಮ್ಮ ಮನಸ್ಸಿನಲ್ಲೇ ಉಂಟಾಗ್ತಾ ಇದ್ದಾವೆ. ನಮ್ಮ ಮನಸ್ಸು ಒಂದೊಂದು ಸಲ ಭಾಳ ಪ್ರಸನ್ನವಾಗಿರ್ತದೆ, ಒಂದೊಂದು ಸಲ ನಮ್ಮ ಮನಸ್ಸು ವಿಷಯಾಕಾರದಿಂದ, ಕಾಮಾಕಾರದಿಂದ, ಕ್ರೋಧಾಕಾರದಿಂದ, ಲೋಭಾಕಾರದಿಂದ. ಯಾಕಂದರೆ ಮನಸ್ಸಿಗೆ ನಿರ್ದಿಷ್ಟವಾದ ಒಂದು ಆಕಾರ ಅನ್ನುವಂಥದ್ದಿಲ್ಲ. ಹೆಂಗೆ ರೈತ ಒಂದು ಹೊಲದಲ್ಲಿ ಅನೇಕ ಮಡಿಗಳನ್ನು ಮಾಡಿರ್ತಾನೆ. ನೀರು ಆ ಮಡಿಗಳಲ್ಲಿ ಹೋದಾಗ ಆ ಮಡಿಯ ಆಕಾರವನ್ನು ಪಡೀತದೆ. ನೋಡಿರಿ, ನೀರು ನೀವು ಒಂದು ಚಂಬಿನಲ್ಲಿ ಹಾಕಿದ್ರೆ ಚಂಬಿನ ಆಕಾರ ಆಗ್ತದೆ, ಕೊಡಕ್ಕೆ ಹಾಕಿದರೆ ಕೊಡದ ಆಕಾರ ಆಗ್ತದೆ, ಬಕೆಟ್ನಲ್ಲಿ ಹಾಕಿದ್ರೆ ಬಕೆಟದ ಆಕಾರ ಆಗ್ತದೆ. ಆ ನೀರಿಗೆ ಹೆಂಗೆ ಒಂದು ನಿರ್ದಿಷ್ಟ ಆಕಾರ ಇಲ್ಲವೋ ಹಂಗೆ ನಮ್ಮ ಮನಸ್ಸು ಯಾವ್ಯಾವ ವಿಷಯ ಚಿಂತನೆ ಮಾಡ್ತದೋ ಅದೇ ಆಕಾರವನ್ನು ಪಡೀತದೆ. ಆ ಮನಸ್ಸನ್ನುವಂಥದ್ದು ಕೂಡ ಏನದ ಅಂತಂದರೆ ಅದು ವಿಷಯವಾಗಿರತಕ್ಕಂಥದ್ದು. ಮನಸ್ಸು ಆತ್ಮನಿಂದ ಅರಿಸಿಕೊಳ್ಳುವುದರಿಂದ ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಾನೆ. ಈಗ ನನ್ನ ಮನಸ್ಸು ಭಾಳ ಪ್ರಸನ್ನ ಅದ ನೋಡಿ, ಭಾಳ ಆನಂದವಾಗಿ ಐತಿ ಅಂತ ಹೇಳ್ತಾನೆ. ಆ ಮನಸ್ಸಿನಲ್ಲಿರ್ತಕ್ಕಂಥ ಸುಖ ಆಗಲಿ ದುಃಖ ಆಗಲಿ ಇವೆಲ್ಲವನ್ನು ಅರಿತಕ್ಕಂಥ ಆತ್ಮ ಮನಸ್ಸಿಗೆ ಭಿನ್ನ ಅದಾನ. ಮನಸ್ಸು ಆತ್ಮನಿಂದ ಅರಿಸಿಕೊಳ್ಳುವುದರಿಂದ ಇದು ದೃಶ್ಯ ಅಂತ ಹೇಳಿಸ್ಕೊಳ್ತದೆ.
ಅದಕ್ಕೆ ಎನ್ನ ಮನಸಾನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮ ತ್ವಮ್ಮಿದ್ದಿ ಜ್ಞೇದಂ ಇದಮುಪಾಸತೆ ಅಂತ ಉಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯತ್ ಮನಸಾ ನ ಮನುತೆ, ಯಾವುದು ಮನಸ್ಸಿನಿಂದ ಮನನ ಮಾಡಲಿಕ್ಕೆ ಬರುವುದಿಲ್ಲವೋ, ಅಂದರೆ ಮನಸ್ಸಿನಿಂದ ತಿಳಿಯಲಿಕ್ಕೆ ಯಾವುದು ಬರುವುದಿಲ್ಲವೋ. ಇಲ್ಲಿ ಪ್ರತ್ಯೇಗಾತ್ಮ ನಮ್ಮ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಇದು ಮನಸ್ಸಿನಿಂದ ತಿಳಿಲಿಕ್ಕೆ ಬರ್ತದೇನು ಅಂತಂದ್ರೆ ಇಲ್ಲ. ಯತ್ ಮನಸಾ ನಮತೆ ಏನಾಹುರ್ ಮನೋಮತಂ, ಯಾವುದರಿಂದ ಮನಸ್ಸು ತಿಳಿಸಿಕೊಳ್ಳುತ್ತದೆಯೋ, ಮನಸ್ಸನ್ನು ತಿಳಿಯುವಂಥ ಒಬ್ಬ ದ್ರಷ್ಟ ಅದಾನ, ಅಂದರೆ ಅವನೇ ಪ್ರತ್ಯೇಗಾತ್ಮ, ನಾವು ಪರಮಾತ್ಮ ಅಂತ ಕರಿತೇವಲ್ಲ, ಆ ಸಾಕ್ಷಿ ಪ್ರತ್ಯೇಗಾತ್ಮ ಕೂಟಸ್ಥೇನದನಲ್ಲ, ಅವನು ಈ ಮನಸ್ಸನ್ನು ದೃಶ್ಯವಾಗಿ ಅರಿತಾ ಇದ್ದಾನೆ. ಅವ ಕೇವಲ ದ್ರಷ್ಟ ಆದಾನೆ ಹೊರತು ಅವ ದೃಶ್ಯ ಆಗಂಗಿಲ್ಲ. ನಾವು ಮನಸ್ಸಿನಿಂದ ಆತ್ಮನನ್ನು ಅರಿಲಿಕ್ಕೆ ಆಗೋದಿಲ್ಲ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಶ್ರುತಿ ಎನ್ನುವಂಥದ್ದು ನಮಗೆ ಹೇಳ್ಕೊಂಡು ಬರ್ತದೆ. ಅದಕ್ಕೆ ನಿಜಗುಣ ಶ್ರೀಗಳವರು ಪಾರಮಾರ್ಥ ಗೀತೆಯನ್ನು ಹೇಳ್ಕೊಂಡು ಬಂದರು. ಸುಜನ ಶಿರೋಮಣಿ ಶಿಷ್ಯನಿ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಅದು ವಚನಕ್ಕೆ ಗೋಚರಮಲ್ಲೆಂದು, ಅದು ಮಾನಸಕ್ಕೆ ವಿಷಯಮಲ್ಲೆಂದು ಅಂತೇಳಿ ಹೇಳ್ಕೊಂಡು ಬಂದ್ರೆ, ಅದು ವಾಣಿಗೂ ಮನಸ್ಸಿಗೂ ಆ ಆತ್ಮಸ್ವರೂಪ ಅನ್ನುವಂಥದ್ದು ಅದು ವಿಷಯ ಆಗೋದಿಲ್ಲ, ಅದನ್ನು ನಾವು ಅರಿಲಿಕ್ಕೆ ಬರೋದಿಲ್ಲ. ಆದರೆ ಮನಸ್ಸನ್ನು ಅರಿತಕ್ಕಂಥ ಒಂದು ಆತ್ಮ ದ್ರಷ್ಟ ಒಬ್ಬದಾನ, ಆ ದ್ರಷ್ಟಾಸ್ವರೂಪರೇ ನಾವಾಗಿದ್ದೀವಿ. ಅದಕ್ಕಂದ್ರೆ ಅವರಿಲ್ಲಿ ಈ ಮನಸ್ಸನ್ನುವಂಥದ್ದೇನಾದ ಅಂತಂದರೆ ದುಃಖಾತ್ಮಕತ್ವಾತ್, ಇದು ದುಃಖ ಸ್ವರೂಪವಾಗಿರತಕ್ಕಂಥದ್ದು. ನಮ್ಮ ಮನಸ್ಸು ಯಾವಾಗಲೂ ದುಃಖದಿಂದ ಕೂಡ್ಕೊಂಡಿರ್ತದೆ. ಇದು ಮನಸ್ಸಿಗೆ ಸಮಾಧಾನನೇ ಇರಂಗಿಲ್ಲ. ಮನಸ್ಸು ಚಂಚಲ ಸ್ವರೂಪವಾಗಿರ್ತಕ್ಕಂಥದ್ದು. ಮನಸ್ಸಿನಲ್ಲಿ ಅನೇಕ ಆಸೆ ಆಮಿಷಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಲೋಭಗಳು, ಇವೆಲ್ಲವೂ ಮನಸ್ಸಿನಲ್ಲಿ ಅದಾವ. ಯಾವಾಗ ಮನಸ್ಸಿನಲ್ಲಿ ಲೋಭ ಬಂತು, ವಿಷಯಗಳಲ್ಲಿ ಮೋಹ ಬಂತು, ಮನಸ್ಸಿನಲ್ಲಿ ಆಸೆ ಮೂಡಿತು ಅಂತಂದರೆ ನಮಗೆ ದುಃಖವೇ ಉಂಟಾಗ್ತದೆ. ಅದಕ್ಕೆ ಇಂಥ ಯಾವ ಮನಸ್ಸನ್ನುವಂಥದ್ದೇನದ ಅಂತಂದರೆ ದುಃಖ ಸ್ವರೂಪ ಅದ. ಮತ್ತು ಇಲ್ಲಿ ಆತ್ಮನಾಗಿರ್ತಕ್ಕಂಥವನು ದುಃಖಾತ್ಮಕತ್ವಾತ್ ವಿಷಯತ್ವ ಹೇತೋ, ಇಲ್ಲಿ ದ್ರಷ್ಟವಾಗಿರ್ತಕ್ಕಂಥ ಆತ್ಮ ಈ ದೃಶ್ಯ ಪದಾರ್ಥ ರೂಪದಿಂದ ಎಂದಿಗೂ ನೋಡಿಸಿಕೊಳ್ಳುವಂಥವನಲ್ಲ. ಇಲ್ಲಿ ಮನಸ್ಸು ದ್ರಷ್ಟುವಿಗೆ ವಿಷಯ ಅಂತ ಹೇಳಿದರು, ದುಃಖಾತ್ಮಕತ್ವಾತಂತನೂ ಹೇಳಿದರು, ವಿಷಯತ್ವ ಹೇತೋಹೋ ಇನ್ನೊಂದು ಮಾತು ಹೇಳ್ತಾರೆ, ಇದು ದೃಶ್ಯವಾಗಿದೆ ಅಂತ. ಮನಸ್ಸಿದು ದೃಶ್ಯತೆ. ಯಾಕಂದರೆ ನಮ್ಮ ಮನಸ್ಸು, ನಾವು ಶಾಸ್ತ್ರ ಕೇಳ್ತಿರ್ತೀವಿ, ಆಗಲೇ ನಮ್ಮ ಮನಸ್ಸು ಮನೆಗೆ ಹೋಗಿರ್ತದೆ, ಪೇಟೆಗೆ ಹೋಗಿರ್ತದೆ, ಇನ್ನೂ ಅನೇಕ ವ್ಯವಹಾರಗಳ ಚಿಂತನೆ ಮಾಡ್ತಿರ್ತದೆ. ಆ ಮನಸ್ಸು, ಯಾಕೆ ನಮ್ಮ ಮನಸ್ಸು ಚಂಚಲವಾಗಿರುವುದನ್ನು, ಮನಸ್ಸು ಕಾಮಾಕಾರ ಆಗಿರುವುದನ್ನು, ಮನಸ್ಸು ವಿಷಯಕಾರವಾಗಿರುವುದು ನಮ್ಮ ಗಮನಕ್ಕೆ ಬರ್ತದೆ. ಅಂದರೆ ಆವಾಗ ಮನಸ್ಸು ಏನಾಯಿತು, ವಿಷಯ ಆಯಿತು. ನಮ್ಮ ಮನಸ್ಸು ಏಕಾಗ್ರದಿಂದ ಕೇಳೋದನ್ನು ಕೂಡ ನಾವು ಅರಿತೇವೆ. ಯಾಕಂದರೆ ಮನಸ್ಸು ದೃಶ್ಯವಾಗಿ ಕಾಣ್ತದಂತ. ದೃಶ್ಯ ವಿಲಕ್ಷಣದೆಂ ಕುರು ಹಿಟ್ಟು ವಶ್ಯಮಿದೆಂದೆನಿ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರಮೆಂದೆನಿಸುತ್ತಾ ಜಾನಿಸಿ ಪೇಳಿತು ಶ್ರುತಿಗಳ ಮೊತ್ತ ಅಂತ ಪಾರಮಾರ್ಥಿ ಗೀತೆಯಲ್ಲಿ ಹೇಳ್ಕೊಂಡು ಬಂದರು. ಇಲ್ಲಿ ದೃಶ್ಯ ವಿಲಕ್ಷಣದೆಂ ಕುರು ಹಿಟ್ಟು, ಇವೆಲ್ಲ ದೇಹ ಆಗಲಿ, ಇಂದ್ರಿಯಗಳಾಗಲಿ, ಪ್ರಾಣ ಆಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ, ಇವೆಲ್ಲವೂ ದೃಶ್ಯದವು. ಇದಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಆತ್ಮ ಮಾತ್ರ ಅವನು ದ್ರಷ್ಟಾ ಸ್ವರೂಪದಾನ. ದೃಶ್ಯವರ್ಗಗಳನ್ನು ನೇತಿಗಳಿಗುವುದರಲ್ಲಿಯೇ ನಮ್ಮ ಶ್ರುತಿಗಳ ತಾತ್ಪರ್ಯ ಅದು. ಇದೇ ಆತ್ಮ ಅಂತ ಅಲ್ಲಿ ನಿರ್ದೇಶ ಮಾಡಿ ತೋರಿಸೋದಿಲ್ಲ. ಯಾಕಂದರೆ ಆತ್ಮ ಅದು ಯಾವುದಕ್ಕೂ ವೇದ್ಯ ಅಲ್ಲ.
ಎಲ್ಲವನ್ನ ನೇತಿಗಳದಾಗ ಯಾವುದು ಉಳಿಯುತ್ತದೆಯೋ ಅದೇ ತನ್ನ ಸ್ವರೂಪ. ಇವೆಲ್ಲವೂ ಈ ಶರೀರ ನಾನಲ್ಲ, ಇಂದ್ರಿಯ ನಾನಲ್ಲ ಅಂದರೆ ಮನಸ್ಸು, ಬುದ್ಧಿ, ಚಿತ್ತು, ಅಂತಃಕರಣ ಇವ್ಯಾವು ನಾನಲ್ಲ ಅಂತ ಒಂದೊಂದನೇ ನೇತಿಗಳಿತಾ ಹೋದಾಗ ಅಲ್ಲಿ ಶ್ರುತಿ ಮೌನ ಆಗಿಬಿಡ್ತದೆ. ಅಲ್ಲಿ ಉಳಿದಿದ್ದೇನು, ಇದೆಲ್ಲವೂ ನಾನಲ್ಲ ಅಂತ ನೇತಿಗಳದಾಗ ಉಳಿದಿದ್ದೇ ತನ್ನ ಸ್ವರೂಪ ಅಂತ. ಅದನ್ನು ಇದೇ ಅಂತ ನಿರ್ದೇಶ ಮಾಡಿ ಹೇಳಕ್ಕೆ ಬರಂಗಿಲ್ಲ. ಹೆಂಗೆ ದಮಯಂತಿ ಸಂಯವರ ನಡೆದಿತ್ತು. ಅಲ್ಲಿ ಅನೇಕ ದೇಶದ ರಾಜರು ಬಂದು ಅಲ್ಲ ಆಸೀನರಾಗಿದ್ದರು. ದಮಯಂತಿಯನ್ನು ನಾವೆಲ್ಲ ಮದುವೆ ಮಾಡಿಕೊಳ್ಬೇಕು ಅಂಥೇಳಿ ಎಲ್ಲರೂ ಆಸಕ್ತಿಯಿಂದ ಅತ್ಯಂತ ಅಲಂಕಾರ ಮಾಡಿಕೊಂಡು ಒಳ್ಳೆ ರಾಜಪೋಷಾಕ ಹಾಕ್ಕೊಂಡು ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಕುಳಿತಿದ್ದರು. ಒಬ್ಬ ಸೇವಕಿಯಾದವಳು ದಮಯಂತಿಯನ್ನು ಕರ್ಕೊಂಡು ಕೈಯಲ್ಲಿ ಮಾಲೆ ಹಿಡ್ಕೊಂಡು ಬಂದಿದ್ಲು. ಆವಾಗ ಸೇವಕಿ ಕೇಳ್ತಾಳ, ಇವನನ್ನು ಮದುವೆ ಆಗ್ತೀಯೇನು ಅಂತ ಒಬ್ಬೊಬ್ಬ ರಾಜಕುಮಾರನ ತೋರಿಸ್ಕೊಂತ ಬಂದಳು. ಆದರೆ ಆಕೆ ಅಲ್ಲ 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 ಅಂಥೇಳಿ ಎಲ್ಲರನ್ನ ನೇತಿಗಳಲ್ಲು. ಯಾವಾಗ ನಳಮಹಾರಾಜನ ಸರದಿ ಬಂತು, ಆ ನಳಮಹಾರಾಜನನ್ನು ನೋಡಿದ ತಕ್ಷಣ ಇವನನ್ನು ನೀನು ವರಿಸಿದ್ದೀಯೇನು, ಈ ಕುಮಾರನಿಗೆ ಮೆಚ್ಚುಗೆ ಆಗಿದ್ದಾನೇನು ಅಂತಂದಾಗ ಆಕೆಯಲ್ಲಿ ತಲೆ ತಗ್ಗಿಸಿಬಿಟ್ಲು. ತನ್ನ ತಲೆಯನ್ನು ಕೆಳಮುಖ ಮಾಡಿಬಿಟ್ಲು. ಆವಾಗ ದಾಸಿಗೆ ಅರ್ಥ ಆಯಿತು, ಓಹೋ ಇವನನ್ನೇ ರಾಜಕುಮಾರಿ ವರಿಸಿದ್ದಾಳೆ, ಇವನನ್ನೇ ಪತಿಯನ್ನಾಗಿ ಪಡೀಲಿಕ್ಕೆ ಇಷ್ಟಪಟ್ಟಿದ್ದಾಳೆ ಅಂತೇಳಿ ಕೈಯೊಳಗೆ ಹಾರವನ್ನು ಕೊಡ್ತಾ ಇದ್ದಾಳೆ. ಆ ಹೂವಿನ ಹಾರವನ್ನು ನಳಮಹಾರಾಜನಿಗೆ ದಮಯಂತಿ ಹಾಕ್ತಾ ಇದ್ದಾಳೆ. ಅಂದರೆ ಇವ ಅಲ್ಲ ಅಲ್ಲ ಅಂತ ತಲೆ ಅಲ್ಲಾಡಿಸ್ಕೊಂತ ಬಂದು ನಳಮಹಾರಾಜನ ಎದುರಿಗೆ ನಿಂತಾಗ ಅಲ್ಲೇಕೆ ಮೌನ ಆಗಿಬಿಟ್ಲು. ಹಂಗೆ ಶ್ರುತಿಗಳೂ ಕೂಡ ದೇಹ ಆತ್ಮವೇನು ಅಲ್ಲ, ಇಂದ್ರಿಯ ಆತ್ಮವೇನು ಅಂದರೆ ನಮ್ಮ ನೇತ್ರ, ಶ್ರೋತ್ರ, ಜಿಹ್ವ, ಗ್ರಾಣ ಇವೇನ ಚರ್ಮ ಇವೇನದ ಪಂಚಜ್ಞಾನದಲ್ಲಾಗಲಿ ಪಂಚಕರ್ಮೇದಲ್ಲಾಗಲಿ ಇವು ಆತ್ಮ ಏನು ಅಂತಂದರೆ ಅಲ್ಲ. ಹೋಗಲಿ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ಅದರ ಆತ್ಮ ಏನು ಅಲ್ಲ. ಇವೆಲ್ಲವನ್ನು ನೇತಿಗಳದಾಗ ಉಳಿಯುವುದೇ ಯಾವುದು? ಯಾವಾಗಲ್ಲಿ ಶ್ರುತಿ ಮೌನ ಆಗ್ತದೆ ಅದೇ ಸಾಕ್ಷಿ ಪ್ರತ್ಯೇಕಾತ್ಮ, ಅದುವೇ ನಮ್ಮ ಸ್ವರೂಪ, ಅದುವೇ ನಾವಾಗಿದ್ದೀವಿ ಅಂತ. ಅದಕ್ಕೆ ಇದು ಮನಸ್ಸು, ಮನೋಮಯ ಕೋಶ ಇದು ಅರಿಸಿಕೊಳ್ತದೆ, ಇದು ವಿಷಯ ಆಗ್ಯದ. ಮನಸ್ಸು ನೇತ್ರದ ಮುಖಾಂತರವಾಗಿ ಅನೇಕ ವಿಷಯಗಳನ್ನು ಅರಿಯುವುದರಿಂದ ದ್ರಷ್ಟ ಅಂತ ಹೇಳಿಸಿಕೊಳ್ತದೆ. ಆತ್ಮನಿಂದ ಅರಿಸಿಕೊಳ್ಳುವಾಗ ದೃಶ್ಯ ಅಂತ ಹೇಳಿಸಿಕೊಳ್ತದೆ. ಆದರೆ ಆತ್ಮ ಈ ನೇತ್ರಾದಿಗಳು ಅಥವಾ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಗಳು ಇವು ಯಾವ ರೀತಿಯಾಗಿ ಅರಿಸಿಕೊಳ್ತಾವೋ ಇವೆಲ್ಲ ಆತ್ಮನಿಂದ ಅರಿಸಿಕೊಳ್ತಾವೆ. ಆದರೆ ಈ ಆತ್ಮನನ್ನು ಅರಿತಕ್ಕಂಥ ವಸ್ತು ಮತ್ತೊಂದಿಲ್ಲ. ಈ ಪ್ರತ್ಯೇಕಾತ್ಮನನ್ನು, ಪರಮಾತ್ಮನನ್ನು ಅರಿಯುವಂಥ ವಸ್ತು ಇನ್ನೊಂದು ಯಾವುದಾದ್ರೂ ಅದೇನು? ಅದಕ್ಕಿಲ್ಲಿ ಏನು ಹೇಳಿದರು ಅಂತಂದರೆ, ದ್ರಷ್ಟಾ ಹಿ ದೃಶ್ಯಾತ್ಮತಯಾ ನ ದೃಷ್ಟ. ದ್ರಷ್ಟೃ ಯಾರಿಲ್ಲಿ? ಆತ್ಮ. ಇವನು ಈ ದೃಶ್ಯ ಪದಾರ್ಥ ರೂಪದಿಂದ ಯಾವತ್ತಾದರೂ ನೋಡಿಸಿಕೊಂಡಾನೇನು? ಇವನು ದೃಶ್ಯ ಆಗ್ಯಾನೇನು? ಇನ್ನೊಂದರಿಂದ ಇವ ಅರಿಸಿಕೊಂಡಾನೇನು ಅಂತಂದರೆ ಇಲ್ಲ. ಆತ್ಮ ಯಾವಾಗಲೂ ದ್ರಷ್ಟಾಸ್ವರೂಪನೇ ಅದಾನೆ ಹೊರತು ಇವನು ಎಂದೂ ದೃಶ್ಯ ಆಗಿಲ್ಲ. ಇವನು ಯಾವುದರಿಂದಲೂ ಅರಿಸಿಕೊಂಡಿಲ್ಲ. ಯಾಕಂದ್ರೆ ಮನಸ್ಸಿನಿಂದಾಗಲಿ ಬುದ್ಧಿಯಿಂದಾಗಲಿ ಇವನು ಅರಿಸಿಕೊಳ್ತಾನೆ ಅಂತಂದ್ರೆ ಇವನು ದೃಶ್ಯ ಆಗಬೇಕಾಗ್ತದೆ. ಯದೃಶ್ಯಂ ತನ್ನಷ್ಟಂ, ಯಾವುದು ದೃಶ್ಯವಾಗಿರುತ್ತದೋ ಅದು ನಾಶವನ್ನು ಹೊಂದುತ್ತದೆ. ಅಂದರೆ ಆತ್ಮನಿಗೆ ನಾಶವನ್ನು ಹೇಳೋಕ್ಕಾಗ್ತದೇನೋ ಅಂತಂದರೆ ಇಲ್ಲ. ಆತ್ಮ ಅವನು ಎಂದೂ ನಾಶವನ್ನು ಹೊಂದುವಂಥವನಲ್ಲ. ಆತ್ಮ ಇಲ್ಲಿ ಯಾವಾಗಲೂ ದ್ರಷ್ಟಾಸ್ವರೂಪನೇ ಹೋದಾನೆ ಹೊರತು ಅವನು ಎಂದೂ ದೃಶ್ಯರೂಪ ಆಗಲಾರ ಅಂಥೇಳಿ ಇಲ್ಲಿ ಆಚಾರ್ಯರು ಈ ಒಂದು ಶ್ಲೋಕದೊಳಗೆ ಮನೋಮಯ ಕೋಶದ ವಿಚಾರವನ್ನು ಈ ಶ್ಲೋಕದಲ್ಲಿ ಉಪಸಂಹಾರ ಮಾಡಿದರು. ಅಂದರೆ ಒಟ್ಟು ಈ ಶ್ಲೋಕ ತಾತ್ಪರ್ಯ ಏನಪ್ಪ ಅಂತಂದರೆ, ಈ ಮನೋಮಯ ಕೋಶ ಅನ್ನುವಂಥದ್ದು
ಇದು ಯಾವತ್ತೂ ಪರಮಾತ್ಮ ಆಗುವುದಿಲ್ಲ. ಮನೋಮಯ ಕೋಶ ಇದು ಯಾಕಂದರೆ ಆದಿ ಅಂತ ಉಳ್ಳದ್ದದ. ಇದು ಆದಿ ಅಂತ್ಯ ಉಳ್ಳದ್ದರಿಂದ ಮತ್ತು ಪರಿಣಾಮವನ್ನು ಹೊಂದುವುದರಿಂದ, ಇದು ದುಃಖ ಸ್ವರೂಪವಾಗಿರುವುದರಿಂದ ಮತ್ತು ವಿಷಯವಾಗಿರುವುದರಿಂದ, ಅಂದ್ರೇನು ದೃಶ್ಯ ರೂಪಗರಿಸಿಕೊಳ್ಳುವುದರಿಂದ ಇದು ಪರಮಾತ್ಮನಾಗುವುದಿಲ್ಲ. ಇಲ್ಲಿ ಪರಮಾತ್ಮ ಪ್ರತ್ಯೇಗಾತ್ಮ ಎರಡು ಪರ್ಯಾಯ ಶಬ್ದಗಳೇ. ಪರಮಾತ್ಮ ಬೇರೆಯಲ್ಲ, ಪ್ರತ್ಯೇಗಾತ್ಮ ಬೇರೆಯಲ್ಲ. ಮತ್ತು ಪರಮಾತ್ಮ ಒಬ್ಬ ಬೇರೆ, ಪ್ರತ್ಯೇಗಾತ್ಮ ಒಬ್ಬ ಬೇರೆ ಅಂಥೇಳಿ ಮತ್ತಲ್ಲಿ ದ್ವೈತ ಆಗಬಾರ್ದಲ್ಲಿ. ಯಾಕೆಂದರೆ ಅದ್ವಯ ಸ್ವರೂಪನಾಗಿರ್ತಕ್ಕಂಥವನೇ ಇಲ್ಲಿ ಪರಮಾತ್ಮ, ಪರಬ್ರಹ್ಮ, ಪ್ರತ್ಯೇಗಾತ್ಮ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಅವನು ಕೇವಲ ಚೈತನ್ಯ ಸ್ವರೂಪ. ಅವನು ಸದ್ರೂಪದಾನ, ಚಿದ್ರೂಪದಾನ, ಆನಂದರೂಪದಾನ, ನಿತ್ಯ ಪರಿಪೂರ್ಣದಾನ. ಅಂಥ ಪರಮಾತ್ಮನ ಜ್ಞಾನವನ್ನು ನಾವು ಪ್ರತ್ಯೇಗಾತ್ಮನ ಜ್ಞಾನ ಮಾಡಿಕೊಂಡೇವಿ ಅಂತಂದರೆ ಈ ಬಹುಬಂಧನದಿಂದ ನಾವು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ನಾವು ಅಜ್ಞಾನದಿಂದ ಈ ಮನಸ್ಸೇ ನಾನಂತ ತಿಳ್ಕೊಂಡಿದ್ದೀವಿ. ಅದರಿಂದಲೇ ನಮಗೆ ದುಃಖ ಆಗ್ಯದ. ಮನಸ್ಸು ನಾನಂತ ತಿಳ್ಕೊಂಡು ನಾನು ಸಂಕಲ್ಪ ಮಾಡಿದ್ದೀನಿ ರೀ, ನಾನೇ ಸುಖಿ, ನಾನೇ ದುಃಖಿ ಅಂಥೇಳಿ ನಾವು ಅಜ್ಞಾನ ಮೂಲಕವಾಗಿ ಮನೋಮಯ ಕೋಶದಲ್ಲಿ ತಾದಾತ್ಮ್ಯವುಳ್ಳವರಾಗಿರುವುದರಿಂದ ನಮಗಿಷ್ಟೆಲ್ಲ ಪ್ರಪಂಚ ದುಃಖಗಳು ಬರ್ತಾ ಇದ್ದಾವೆ. ಈ ಮನೋಮಯ ಕೋಶ ನಾನಲ್ಲ. ಮನೋಮಯ ಕೋಶಕ್ಕಿಂತಲೂ ವಿಲಕ್ಷಣವಾಗಿರ್ತಕ್ಕಂಥ ಪರಮಾತ್ಮನೇ ನಾನು ಅನ್ನುವಂಥ ಜ್ಞಾನ ಮಾಡಿಕೊಂಡಾಗ ಮಾತ್ರ ನಮಗೆ ಆ ಮುಕ್ತಿ ಸುಖ ಅನ್ನುವಂಥದ್ದು ಉಂಟಾಗ್ತದಂಥೇಳಿ ಇನ್ನು ಮುಂದಿನ ಶ್ಲೋಕದೊಳಗೆ ವಿಜ್ಞಾನಮಯ ಕೋಶದ ವಿಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಬುದ್ಧಿರ್ಬುದ್ಧೀಂದ್ರಿಯೈ ಸಾರ್ಧಂ ಸವೃತ್ತಿ ಕರ್ತೃಲಕ್ಷಣ ವಿಜ್ಞಾನಮಯ ಕೋಶ ಸ್ಯಾತ್ ಪುಂಸಃ ಸಂಸಾರ ಕಾರಣಂ. ಬುದ್ಧೀಂದ್ರಿಯೈ ಸಾರ್ಧಂ ಅಂದರೆ ಜ್ಞಾನೇಂದ್ರಿಯದಿಂದ ಕೂಡಿಕೊಂಡಿರ್ತಕ್ಕಂಥ ಸವೃತ್ತಿ, ಏನು ವೃತ್ತಿ ಸಹಿತವಾಗಿರ್ತಕ್ಕಂಥ ಬುದ್ಧಿ ಅಂತ. ಇಲ್ಲಿ ವಿಜ್ಞಾನಮಯ ಕೋಶ ಅಂತ ಯಾವುದಕ್ಕೆ ಕರೀತಾ ಇದ್ದಾರೆ? ಯಾಕಂದರೆ ಈ ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಮನೋಮಯ ಕೋಶದ ಒಳಗದು. ತಸ್ಮಾದ್ವಾ ಏತಸ್ಮಾತ್ ಮನೋಮಯಾತ್ ಅನ್ಯಃ ಅಂತರಃ ಆತ್ಮ ವಿಜ್ಞಾನಮಯ ಅಂತ ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಮನೋಮಯನಾಗಿರ್ತಕ್ಕಂಥ ಆತ್ಮನಿಗಿಂತಲೂ ಬೇರೆಯಾಗಿರ್ತಕ್ಕಂಥದ್ದು ಮತ್ತು ಒಳಗಿರುವವನು ಯಾರು ವಿಜ್ಞಾನಮಯ ಆಗಿರ್ತಕ್ಕಂಥ ಆತ್ಮ ಅದಾನ. ಅದಕ್ಕಂತಾರವರು ಈ ವಿಜ್ಞಾನಮಯ ಕೋಶ ಅಂತ ಎದಕ್ಕೆ ಕರೀತಾ ಇದ್ದಾರೆ ಅಂತ ವಿಚಾರ ಮಾಡಿದರೆ ಅದಕ್ಕಂತಾರೆ ಈ ವಿಜ್ಞಾನ ಕೋಶದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬುದ್ಧಿಂದ್ರಿಯೈ ಬುದ್ಧೀಂದ್ರಿಯೈ ಸಾರ್ಧಂ ಅಂತ. ಅಂದರೆ ಬುದ್ಧೀಂದ್ರಿಯಗಳು ಅಂತಂದರೆ ಜ್ಞಾನೇಂದ್ರಿಯಗಳು ಅಂತ ಹೇಳಿಸಿಕೊಳ್ತಾ ಇದ್ದಾರೆ. ಅಂದರೆ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಗೆ ಬುದ್ಧೀಂದ್ರಿಯಗಳು ಅಂತ ಕರೀತಾರೆ, ಜ್ಞಾನೇಂದ್ರಿಯಗಳು ಅಂತ ಕರೀತಾ ಇದ್ದಾರೆ. ಜ್ಞಾನೇಂದ್ರಿಯಗಳಿಂದ ಕೂಡಿಕೊಂಡಿರ್ತಕ್ಕಂಥ ಸವೃತ್ತಿ ಅಂದರೆ ವೃತ್ತಿ ಸಹಿತವಾಗಿರುವಂಥ ಬುದ್ಧಿ ಅಂತ. ಸವೃತ್ತಿ ಬುದ್ಧಿ ಅಂತ ಹೇಳಿದರು. ಜ್ಞಾನೇಂದ್ರಿಯದಿಂದ ಕೂಡಿಕೊಂಡಿರ್ತಕ್ಕಂಥ ವೃತ್ತಿ ಸಹಿತವಾಗಿರುವಂಥ ಯಾವ ಬುದ್ಧಿ ಅನ್ನುವಂಥದ್ದೋ ಬುದ್ಧಿರ್ಬುದ್ಧೀಂದ್ರಿಯೈ ಸಾರ್ಧಂ ಸವೃತ್ತಿ ಕರ್ತೃಲಕ್ಷಣ. ಇಲ್ಲಿ ಕರ್ತೃವಿನ ಲಕ್ಷಣ ಉಳ್ಳದ್ದು. ಯಾಕಂದರೆ ಅಹಂ ಕರ್ತ ಅಹಂ ಭೋಕ್ತ ಅಂತ ಹೇಳ್ತಾನೆ. ನಾನು ಕರ್ಮವನ್ನು ಮಾಡಿದವನು. ನೋಡಿ, ಇದು ಎಲ್ಲಿ ಬರ್ತದೆ? ನಮ್ಮ ಬುದ್ಧಿಯೊಳಗನ ಬರ್ತದೆ. ಕರ್ತ ಭೋಕ್ತ ಬುದ್ಧಿ ಧರ್ಮಗಳೇ ಹೊರತು ಇವು ಆತ್ಮನ ಧರ್ಮಗಳಲ್ಲ. ಆತ್ಮ ಅಕರ್ತ ಅಭೋಕ್ತ ಅದಾನ. ಆತ್ಮ ಮಾಡುವವನು ಅಲ್ಲ, ಅವನು ಉಣ್ಣುವವನು ಅಲ್ಲ. ಅದಕ್ಕೆ ಕರ್ತೃಲಕ್ಷಣ, ಕರ್ತೃವಿನ ಲಕ್ಷಣ ಉಳ್ಳದ್ದು ಯಾವುದು ಅಂತಂದರೆ ಇದು ಬುದ್ಧಿ ಅಂತ ಹೇಳಿಸ್ಕೊಳ್ತದೆ. ವಿಜ್ಞಾನಮಯ ಕೋಶ ಅಂತ ಹೇಳಿಸ್ಕೊಳ್ತದೆ. ವಿಜ್ಞಾನಮಯ ಕೋಶ ಸ್ಯಾತ್.
ಇದು ವಿಜ್ಞಾನಮಯ ಕೋಶ ಅಂತ ಹೇಳಿಸ್ಕೊಳ್ತದೆ. ಯಾಕಂದರೆ ಇಲ್ಲಿ ನಮ್ಮ ಬುದ್ಧಿ ಎನ್ನುವಂಥದ್ದು ಏನದ, ಈ ಜ್ಞಾನೇಂದ್ರಿಯಿಂದ ಕೂಡಿಕೊಂಡಿರ್ತಕ್ಕಂಥ ವೃತ್ತಿ ಸಹಿತವಾಗಿರ್ತಕ್ಕಂಥ ಬುದ್ಧಿ ಎನ್ನುವಂಥದ್ದು. ಇಲ್ಲಿ ಬುದ್ಧಿ ಅಂತ ಅದಕ್ಕೆ ಕರೀತಾರ, ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳಿದರು. ನಿಶ್ಚಯ ರೂಪವಾಗಿರ್ತಕ್ಕಂಥ ವೃತ್ತಿಯಿಂದ ಕೂಡಿರುವಂಥ ಅದು ಅಧ್ಯವಸಾಯ ಲಕ್ಷಣ ಉಳ್ಳದ್ದು ಅಂತ. ಅಂದರೆ ನಿಶ್ಚಯ ಅಧ್ಯವಸಾಯ ಅಂತಂದ್ರೆ ಏನು, ಅದು ನಿಶ್ಚಯ ರೂಪವಾಗಿರ್ತಕ್ಕಂಥ ಒಂದು ಲಕ್ಷಣವುಳ್ಳಂಥ ಈ ವಿಜ್ಞಾನ ಅನ್ನುವಂಥದ್ದು ಇದು ಅಂತಃಕರಣದ ಧರ್ಮ ಅಂತ ಹೇಳ್ತಾರೆ. ನಿಶ್ಚಯಾತ್ಮಕವಾಗಿರ್ತಕ್ಕಂಥ ವೃತ್ತಿಯಿಂದ ಕೂಡಿಕೊಂಡಿರುವಂಥದ್ದು ಮತ್ತು ಅಧ್ಯವಸಾಯ ಲಕ್ಷಣವುಳ್ಳಂಥ ಈ ವಿಜ್ಞಾನ ಅನ್ನುವಂಥದ್ದೇನಾದ, ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ ಅಂತ. ಬುದ್ಧಿ ಯಾವಾಗಲೂ ವಿಷಯಗಳನ್ನು ಪ್ರಕಾಶ ಮಾಡ್ತದೆ. ನಾವು ಬುದ್ಧಿಯಿಂದಲೇ ಪ್ರಪಂಚದ ಎಲ್ಲ ವಸ್ತುಗಳನ್ನು ನಾವು ಅರಿತಾ ಇದ್ದೀವಿ. ಮನಸ್ಸು ಬರೇ ವಿಕಲ್ಪ ಮಾಡ್ತದೆ. ಇವಾಗ ಸಾಯಂಕಾಲ ಸಮಯದಲ್ಲಿ ನಾವು ನಡ್ಕೊತ ಹೋಗ್ತಾ ಇದ್ದೀವಿ, ಮಬ್ಬುಗತ್ತಲೆ ಆಗ್ಯದ. ಅಲ್ಲಿ ನಮ್ಮ ಹತ್ರ ದುಡ್ಡು ಇದೆ, ನಮಗೇನು ಭಯ ಇದೆ, ಯಾರಾದರೂ ಕಳ್ಳರು ಬಂದಾರೋ ನಮ್ಮ ದ್ರವ್ಯವನ್ನು ಅಪಹರಣ ಮಾಡ್ಯಾರೋ ಅನ್ನುವಂಥ ಒಳಗೆ ಭಯದಿಂದ ಕೂಡಿಕೊಂಡೇವಿ. ದೂರದಲ್ಲಿ ಒಂದು ಕಳ್ಳ ನಮಗೆ ಕಂಡಂಗಾಯಿತು. ಅದು ಮೋಟು ಮರ. ಆ ಮೋಟು ಮರವನ್ನು ನೋಡಿ ನಾವೇನಂತೀವಿ, ಓ ಕಳ್ಳ ಅಂತ ನಾವು ತಿಳ್ಕೊಳ್ತೀವಿ. ಸ್ವಲ್ಪ ಸಮಯ ಆದ ಬಳಿಕ ಕಳ್ಳ ಆಗಿದ್ದರೆ ಕೈಕಾಲಲ್ಲಿ ಆಡಿಸ್ಬೇಕಾಗಿತ್ತು. ಯಾಕಂದ್ರೆ ಟೊಂಗೆ ಗಿಡ ಕಡ್ದಿರ್ತಾರೆ, 2 ಟೊಂಗೆ 2 ಟಿಸಲು ಆ ಕಡೆ ಈ ಕಡೆ ಬಂದಿರ್ತಾವೆ. ಅದು ದೂರದಿಂದ ನಮಗೆ ಒಬ್ಬ ಪುರುಷ ಯಾವನೊಬ್ಬ ಕಳ್ಳ ಅದಾನ ಅಂತ ನಮಗೆ ಭಾವನಾ ಬರ್ತದಲ್ಲಿ. ಕಳ್ಳ ಆಗಿದ್ದರೆ ಈ ಕಡೆ ಬರಬೇಕಾಗಿತ್ತು, ಆ ಕಡೆ ಎಲ್ಲರೂ ಬಗ್ಗಬೇಕಾಗಿತ್ತು. ಮತ್ತೇನು ಇಲ್ಲ ಅಂದಮೇಲೆ ಇದೇನು ಮೋಟು ಮರನೋ ಅಥವಾ ಕಳ್ಳವೋ ಅಂತ ನಮಗೆ ಸಂಶಯ ಬರ್ತದೆ. ಇದಕ್ಕನೇ ಮನಸ್ಸು ಅಂತ ಕರೆದು, ಇದಕ್ಕೆ ದ್ವಿಕೋಟಿ ಜ್ಞಾನಕ್ಕೆ ಮನಸ್ಸು ಅಂತ ಕರೆದರು. ಯಾವಾಗ ಸ್ವಲ್ಪ ಮುಂದಕ್ಕೆ ಹೋದ ಬಳಿಕ ಏನು ನಿಶ್ಚಯ ಆಕೈತಿ, ಓ ಇದು ಕಳ್ಳನಲ್ಲ, ಇದು ಮೋಟು ಮರ. ಅದನ್ನು ನೋಡಿ ಏನಂತಾನಿದು, ನಾನು ಕಳ್ಳ ಅಂತ ತಿಳ್ಕೊಂಡಿದ್ದೆ, ಇದು ಮೋಟು ಮರ ಅಂದರೆ ನಿಶ್ಚಯಾತ್ಮಕ ಜ್ಞಾನ ಆಯಿತು. ಇದು ಮೋಟು ಮರ ಅನ್ನುವಂಥ ಜ್ಞಾನವೇ ಇಲ್ಲಿ ಬುದ್ಧಿ ಅಂತ ಹೇಳಿಸ್ಕೊಳ್ತದೆ. ಬುದ್ಧಿ ಅಂತಂದ್ರೆ ಏನು, ಇದು ಅಂತಃಕರಣದ ಧರ್ಮ. ಇಲ್ಲಿ ಪ್ರಮಾಣ ಸ್ವರೂಪವಾಗಿರ್ತಕ್ಕಂಥ ನಿಶ್ಚಯ ವಿಜ್ಞಾನಗಳಿಂದ ಉತ್ಪತ್ತಿಯಾಗಿರುವಂಥ ಈ ಆತ್ಮ ಅನ್ನುವಂಥದ್ದು ಏನದ, ಇದು ವಿಜ್ಞಾನಮಯ ಅಂತ ಹೇಳಿಸ್ಕೊಳ್ತದೆ. ಇಲ್ಲಿ ನಿಶ್ಚಯವಾಗಿರ್ತಕ್ಕಂಥ ಒಂದು ವಿಶೇಷವಾದ ಜ್ಞಾನದಿಂದ, ಯಾಕಂದರೆ ಇದು ಪ್ರಮಾಣ ಸ್ವರೂಪನೂ ಅದು. ಯಾಕಂದರೆ ಬುದ್ಧಿವೃತ್ತಿಯಿಂದಲೇ ನಾವೆಲ್ಲವನ್ನು ನಾವು ಅರಿತಾ ಇದ್ದೀವಿ. ಇದು ಆ ನಿಶ್ಚಯ ಜ್ಞಾನದಿಂದ ಉತ್ಪತ್ತಿಯಾಗಿರುವಂಥ ಆತ್ಮನೇ ಇಲ್ಲಿ ವಿಜ್ಞಾನಮಯ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ ಅಂತ. ಕರ್ತೃವಿನ ಲಕ್ಷಣವುಳ್ಳಂಥದ್ದು ಇದು ವಿಜ್ಞಾನಮಯ ಕೋಶ ಅಂಥೇಳಿ ಈ ಪ್ರಕಾರವಾಗಿ ಮಹಾತ್ಮರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೇನಂದ್ರೆ ಅವರು ವಿಜ್ಞಾನಮಯ ಕೋಶ ಸ್ಯಾತ್ ಪುಂಸಃ ಸಂಸಾರ ಕಾರಣಂ. ಇದು ಮನುಷ್ಯನ ಒಂದು ಸಂಸಾರಕ್ಕೆ ಈ ವಿಜ್ಞಾನಮಯ ಕೋಶವೇ ಕಾರಣ ಆಗ್ಯದ ಅಂತ ಹೇಳ್ತಾರೆ. ಈ ಸಂಸಾರ ನಡಿಬೇಕು ಅಂತಂದರೆ, ಈ ಮನುಷ್ಯ ಸಂಸಾರದಲ್ಲಿ ಹುಟ್ಟಿ ಬರಬೇಕಾಗಿತ್ತು ಅಂತಂದರೆ ಈ ವಿಜ್ಞಾನಮಯ ಕೋಶವೇ ಕಾರಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇದು ಆತ್ಮನಿಗೆ ಅತ್ಯಂತ ಸಮೀಪದಲ್ಲಿ ಅದು. ಯಾವುದು ಈ ಬುದ್ಧಿ ಅನ್ನುವಂಥದ್ದು, ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಆತ್ಮನಿಗೆ ಅತ್ಯಂತ ಹತ್ತಿರದಲ್ಲಿರುವುದರಿಂದ ಇದು ಆತ್ಮನ ಅರಿವನ್ನೇ ಪಡ್ಕೊಂಡು ಆತ್ಮನಂತೆ ವರ್ತಿಸ್ತಾ ಇದೆ. ಬುದ್ಧಿ ಆತ್ಮವೇನೋ ಅನ್ನುವಂತೆ ಗೋಚರ ಆಗ್ತಾ ಇದೆ. ರಾಜನ ಪೋಷಾಕ ಹಾಕಿದವನು ರಾಜ ಆಗುವುದಿಲ್ಲ. ರಾಜನ ಡ್ರೆಸ್ ಹಾಕ್ಯಾನಪ್ಪ ಅಂತಂದರೆ ಅವ ರಾಜ ಆಗ್ತಾನೇನು ಅಂತಂದರೆ ಇಲ್ಲ. ಅಂದರೆ ರಾಜ ಆಗಬೇಕಾಗಿತ್ತು ಅಂದರೆ ಅಲ್ಲಿ ಅವನು ಪೀಠಾರೋಹಣ ಮಾಡಿರಬೇಕು, ಅವನಿಗೆ ಪಟ್ಟಗಟ್ಟಿರಬೇಕು, ಆವಾಗ ಅವನು ರಾಜ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಹಂಗೆ ಇಲ್ಲಿ ಬುದ್ಧಿಂದ್ರಿಯೈ ಸಾರ್ಧಂ ಸವೃತ್ತಿ ಕರ್ತೃಲಕ್ಷಣ ವಿಜ್ಞಾನಮಯ ಕೋಶ ಸ್ಯಾತ್ ಪುಂಸ ಸಂಸಾರ ಕಾರಣಂ. ಜ್ಞಾನದಿಂದ ಕೂಡಿಕೊಂಡಿರ್ತಕ್ಕಂಥ
ಯಾವ ಒಂದು ವೃತ್ತಿ ಸಹಿತವಾಗಿರ್ತಕ್ಕಂಥ ಬುದ್ಧಿ ಅನ್ನುವಂಥದ್ದೇನಾದ ಇದು ಮತ್ತು ಇಲ್ಲಿ ಕರ್ತೃವಿನ ಲಕ್ಷಣವುಳ್ಳಂಥದ್ದು, ಕರ್ತಾಭೋಕ್ತ ಸ್ವರೂಪವಾಗಿರ್ತಕ್ಕಂಥದ್ದು. ಇದು ವಿಜ್ಞಾನಮಯ ಕೋಶ ಅಂತ ಹೇಳಿಸ್ಕೊಳ್ತದೆ. ಇದೇ ಮನುಷ್ಯನ ಸಂಸಾರಕ್ಕೆ ಕಾರಣವಾಗಿದೆ ಎನ್ನುವಂಥ ಮಾತನ್ನು ಈ ಒಂದು ಶ್ಲೋಕದಲ್ಲಿ ಆ ವಿಜ್ಞಾನಮಯ ಕೋಶ ಅಂತ ಎದಕ್ಕೆ ಕರೀತಾರೆ ಅನ್ನುವಂಥ ವಿಚಾರವನ್ನು ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಮತ್ತು ಮುಂದಿನ ಶ್ಲೋಕದಲ್ಲಿ ಈ ವಿಜ್ಞಾನಮಯ ಕೋಶದ ವಿಚಾರವನ್ನು ವಿಶೇಷವಾಗಿ ವರ್ಣನ ಮಾಡೋರದಾರ. ಅದನ್ನು ಮತ್ತೆ ನಾಳೆ ಶುರು ಮಾಡೋಣ ಅಂತ ಹೇಳ್ತಾ 7 ನುಡಿ ಸದ್ಗುರುಚನ ಕರ್ಪಿಶಿವರ ಮಾಡ್ತಾ ಇದ್ದೇನೆ. ಓಂ ತತ್ಸತ್.